ನಮ್ಮೆಲ್ಲರ ಬದುಕಿನ ಹಿನ್ನೆಲೆಯಲ್ಲಿ ಒಂದು ಸಣ್ಣ ನಿರಂತರವಾದ ಶಬ್ದ ಕೇಳಿಸ್ತಾನೆ ಇರುತ್ತೆ. ನೀವು ಗಮನಿಸಿದ್ದೀರಾ? ಅದು ಒಂದು ಹಂಬಲದ ಶಬ್ದ. ಏನನ್ನೋ ಪಡಿಬೇಕು, ಏನೋ ಆಗ್ಬೇಕು ಅನ್ನೋ ಒಂದು ಸಣ್ಣ ಚಡಪಟಿಕೆ. ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಈ ಹಂಬಲ ನಮ್ ಜೊತೆಗೇ ಇರುತ್ತೆ. ಕೆಲವೊಮ್ಮೆ ನಾವು ಅಂದುಕೊಂಡಿದ್ದು ಸಿಕ್ಕಾಗ ಆ ಕ್ಷಣಕ್ಕೆ ಒಂದು ಆರಾಮ, ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದೆಷ್ಟೊತ್ತು? ಒಂದಿನ, ಒಂದು ವಾರ ಅಷ್ಟೇ. ಮತ್ತೆ ಅದೇ ಹಂಬಲ, ಅದೇ ಹುಡುಕಾಟ ಶುರು. ಇನ್ನೊಂದ್ರ ಕಡೆಗೆ, ಮತ್ತೊಂದ್ರ ಕಡೆಗೆ. ಈ ಚಕ್ರ ನಮ್ಮ ಜೀವನದ ಒಂದು ಭಾಗವೇನೋ ಅನ್ನೋ ಹಾಗೆ ನಾವು ಉಸಿರಾಡೋಷ್ಟೇ ಸಹಜ ಅಂತ ನಮಗನ್ಸ್ಬಿಡುತ್ತೆ. ಸರಿ, ಹಾಗಾದರೆ ಈ ಎಲ್ಲ ಚಡಪಡಿಕೆಯ ಮೂಲದಲ್ಲಿರೋ ಪ್ರಶ್ನೆ ಯಾವುದು? ಅದು ನೋಡೋಕೆ ತುಂಬ ಸಿಂಪಲ್ ಆಗಿ ಕಾಣುತ್ತೆ. ನನ್ಗೆ ನಿಜವಾಗಿಯೂ ಏನ್ ಬೇಕು? ಈ ಒಂದೇ ಒಂದು ಪ್ರಶ್ನೆ ನಮ್ಮ ಪ್ರತಿಯೊಂದು ಕೆಲ್ಸದ ಹಿಂದಿರೋ ಚಾಲಕಶಕ್ತಿ. ಒಂದೊಳ್ಳೆ ಕೆಲ್ಸ, ಒಂದು ದೊಡ್ಡ ಮನೆ, ಜಾಸ್ತಿ ದುಡ್ಡು, ಪ್ರೀತಿ, ಹೀಗೆ ನಾವು ಉತ್ತರಗಳನ್ನ ಕೊಡ್ತೀವಿ. ಆದ್ರೆ ಇವೆಲ್ಲ ಉತ್ತರಗಳು ನಿಜವಾಗಿಯೂ ನಮ್ಮ ಆಳವಾದ ಬಯಕೆನಾ? ಅಥವಾ ಆ ಬಯಕೆಯ ಬೇರೆ ಬೇರೆ ರೂಪಗಳಷ್ಟೇನಾ? ಈ ಸರಳ ಪ್ರಶ್ನೆಯ ಆಳಕ್ಕೆ ಇಳಿದಷ್ಟು ಅದರ ಸಂಕೀರ್ಣತೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಮನುಷ್ಯನ ಜೀವನದ ಹುಡುಕಾಟವನ್ನ 3 ಪ್ರಶ್ನೆಗಳಾಗಿ ನೋಡಬಹುದು. ನಾನು ಯಾರು? ಈ ಜೀವನದ ಅರ್ಥವೇನು? ಮತ್ತು ನನಗೇನು ಬೇಕು? ಇದರಲ್ಲಿ ಮೊದಲ 2 ಪ್ರಶ್ನೆಗಳು, ನಾನು ಯಾರು ಮತ್ತು ಜೀವನದ ಅರ್ಥವೇನು ಅನ್ನೋದು ತುಂಬಾ ದೊಡ್ಡದಾಗಿ ಫಿಲಾಸಫಿಕಲ್ ಆಗಿ ಕಾಣಿಸುತ್ತೆ. ಅದಕ್ಕೆಲ್ಲ ಆಮೇಲೆ ಉತ್ತರ ಹುಡುಕಿದ್ರೆ ಆಯ್ತು ಅಂತ ನಾವು ಅದನ್ನ ಪಕ್ಕಕ್ಕಿಡ್ತೀವಿ. ಆದ್ರೆ 3ನೇ ಪ್ರಶ್ನೆ ಇದೆಯಲ್ಲ, ನನಗೇನು ಬೇಕು? ಇದು ಇವತ್ತಿನ ಪ್ರಶ್ನೆ, ಈ ಕ್ಷಣದ ಪ್ರಶ್ನೆ. ನಮ್ಮ ದಿನದ ಪ್ರತಿಯೊಂದು ಆಯ್ಕೆಯಲ್ಲೂ ಇದು ಇದ್ದೇ ಇರುತ್ತೆ. ಬಹುಶಃ ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉಳಿದೆರಡು ದೊಡ್ಡ ಪ್ರಶ್ನೆಗಳಿಗೆ ದಾರಿ ಸಿಗ್ಬಹುದೇನೋ. ಇಲ್ಲಿದೆ ನೋಡಿ ಅಸಲಿ ಸಮಸ್ಯೆ. ನಮಗೆಲ್ಲರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ವರ್ಷಗಟ್ಲೆ ಕಷ್ಟಪಟ್ಟು ಒಂದು ಕನಸಿನ ಕೆಲ್ಸ ಸಿಗುತ್ತೆ. ಆ ದಿನ ಜಗತ್ತನ್ನೇ ಗೆದ್ದ ಖುಷಿ. ಆದ್ರೆ ಕೆಲವು ತಿಂಗಳಲ್ಲೇ ಅದು ಮಾಮೂಲಿ ಕೆಲ್ಸ ಆಗ್ಬಿಡುತ್ತೆ. ಮತ್ತೆ ಅದೇ ಹಳೆಯ ತೃಪ್ತಿ ಶುರು. ಬಹುಶಃ ಮುಂದಿನ ಪ್ರಮೋಷನ್ ಬಗ್ಗೆ. ನಾವಿಷ್ಟಪಟ್ಟವರ ಜೊತೆ ಒಂದಾಗ್ತೀವಿ. ಆದ್ರೆ ಸಮಯ ಕಳೆದ ಹಾಗೆ ಆ ಆರಂಭದ ಖುಷಿ ಮಾಯವಾಗಿ ಸಣ್ಣ ಪುಟ್ಟ ಬೇಸರಗಳು ಶುರುವಾಗುತ್ತೆ. ಒಂದು ಬಯಕೆ ಈಡೇರಿದ್ದ ತಕ್ಷಣ ಮನಸ್ಸು ಇನ್ನಷ್ಟು ಇದಕ್ಕಿಂತ ಬೆಟರ್ ಅಥವಾ ಬೇರೆ ಏನನ್ನೋ ಬಯಸೋಕೆ ಶುರು ಮಾಡುತ್ತೆ. ಯಾವುದೇ ವಸ್ತು, ಯಾವುದೇ ಅನುಭವ ನಮಗೆ ಶಾಶ್ವತವಾದ ಸಮಾಧಾನವನ್ನ ಕೊಟ್ಟೇ ಇಲ್ಲ. ಇದು ಒಪ್ಪಿಕೊಳ್ಳೋಕೆ ಕಷ್ಟ ಆದ್ರೂ ಇದು ನಮ್ಮೆಲ್ಲರ ಅನುಭವ. ಇದು ಬರೀ ಫಿಲಾಸಫಿ ಅಲ್ಲ, ಇದು ನಮ್ಮೆಲ್ಲರ ಆಳವಾದ ಅನುಭವ. ಹೊರಗಿಂದ ನೋಡೋಕೆ ನಮ್ ಲೈಫ್ ಚೆನ್ನಾಗಿರ್ಬೋದು, ಎಲ್ಲವೂ ಸರಿಯಿದೆ ಅಂತಾನೆ ಕಾಣಬಹುದು. ಆದ್ರೆ ಒಳಗೊಳಗೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಕೊರತೆ, ಏನೋ ಸರಿಯಿಲ್ಲ ಅನ್ನೋ ಭಾವನೆ ಕಾಡ್ತಾನೇ ಇರುತ್ತೆ. ತಡರಾತ್ರಿ ಒಬ್ರೆ ಯೋಚನೆ ಮಾಡ್ತಾ ಕೂತಾಗ ಅಥವಾ ಸುಮ್ಮನೆ ಆಕಾಶ ನೋಡ್ತಾ ಕೂತಾಗ ಈ ಭಾವನೆ ಮೇಲೆ ಬರುತ್ತೆ. ಥೋರೋ ಹೇಳಿದ ಹಾಗೆ ಇದೇ ನಿಶ್ಶಬ್ದ ಹತಾಶೆ. ಇದು ಜೋರಾಗಿ ಕಿರುಚಲ್ಲ, ಆದ್ರೆ ನಮ್ಮ ಒಳಗಿನ ಸಂತೋಷವನ್ನ ಸದ್ದಿಲ್ಲದೆ ತಿಂದ್ಹಾಕುತ್ತೆ. ಹಾಗಾದ್ರೆ ಈ ಒಳಗಿನ ಕೊರತೆಯನ್ನ ನೀಗಿಸೋಕೆ ನಾವೇನ್ ಮಾಡ್ತೀವಿ? ತಕ್ಷಣ ನಮ್ಮ ಗಮನ ಹೊರಗಡೆ ಹೋಗುತ್ತೆ. ನಮ್ಮ ಸಮಾಜ, ಟಿವಿ ಆಡ್ಸ್ ಎಲ್ಲವೂ ನಮಗೆ ಹೇಳೋದು ಒಂದೇ, ನಮ್ಮ ಸಂತೋಷ ಎಲ್ಲೋ ಹೊರಗಿದೆ ಅಂತ. ಆ ಹೊಸ ಕಾರಿನಲ್ಲಿ, ಆ ಫಾರಿನ್ ಟ್ರಿಪ್ನಲ್ಲಿ ಅಥವಾ ಇನ್ನೊಬ್ರ ಪ್ರೀತಿಯಲ್ಲಿ ನಮ್ಮ ಈ ಒಳಗಿನ ದಾಹ ನೀಗುತ್ತೆ ಅಂತ ನಾವು ನಂಬುತ್ತೀವಿ. ಇದು ಮರುಭೂಮಿಯಲ್ಲಿ ಬಾಯಾರಿದವನು ಮರೀಚಿಕೆಯನ್ನ ನೀರು ಅಂತ ತಿಳ್ಕೊಂಡು ಓಡ್ದ ಹಾಗೆ. ಹತ್ರ ಹೋದಾಗ್ಲೇ ಗೊತ್ತಾಗೋದು ಅದು ಬರೀ ಬಿಸಿ ಮರಳು ಅಂತ. ಆದ್ರೆ ನಮ್ಮ ದಾಹ ಮಾತ್ರ ಹೋಗಿರಲ್ಲ. ಆಗ ನಾವು ಸುಮ್ನಾಗಲ್ಲ, ಇನ್ನೊಂದು ಅದಕ್ಕಿಂತ ದೊಡ್ಡದಾಗಿ ಕಾಣೋ ಮರೀಚಿಕೆ ಹಿಂದೆ ಓಡೋಕೆ ಶುರು ಮಾಡ್ತೀವಿ. ನಮ್ಮ ಇಡೀ ಜೀವನವೇ ಈ ಮರೀಚಿಕೆಗಳನ್ನ ಬೆನ್ನಟ್ಟೋದ್ರಾಗೆ ಕಳೆದು ಹೋಗುತ್ತೆ. ಸರಿ, ಈ ಚರ್ಚೆಯನ್ನ ಮುಂದುವರೆಸೋಕೆ ಮುಂಚೆ ಒಂದು ಪ್ರಮುಖವಾದ ಪದದ ಅರ್ಥವನ್ನ ಮೊದಲು ಸ್ಪಷ್ಟಪಡಿಸ್ಕೊಳ್ಳೋಣ. ವಸ್ತು ಅಂದ್ರೆ ಆಬ್ಜೆಕ್ಟ್. ವಸ್ತು ಅಂತಕ್ಷಣ ನಮ್ಗೆ ನೆನ್ಪಾಗೋದು ಕಾರ್, ಮನೆ, ಫೋನ್, ಹೀಗೆ ಮುಟ್ಟಬಹುದಾದ, ನೋಡಬಹುದಾದ ವಸ್ತುಗಳು. ಆದ್ರೆ ವೇದಾಂತದ ಪ್ರಕಾರ ವಸ್ತು ಅಂದ್ರೆ ನಮ್ಮ ಅರಿವಿಗೆ ಬರುವ ಪ್ರತಿಯೊಂದು ವಿಷಯ. ಅದು ಹೊರಗಿನ ಪ್ರಪಂಚದ ಒಂದು ಮರ ಆಗಿರ್ಬೋದು, ಅಥವಾ ನಮ್ಮೊಳಗಿನ ಒಂದು ಯೋಚನೆ, ಒಂದು ಖುಷಿಯ ನೆನ್ಪು ಅಥವಾ ಒಂದು ಕೋಪದ ಭಾವನೆ, ಇವೆಲ್ಲವೂ ವಸ್ತುಗಳೇ. ಈ ಎಲ್ಲಾ ವಸ್ತುಗಳನ್ನ ನೋಡೋ, ಅನುಭವಿಸೋ ಆ ಅರಿವಿದೆಯಲ್ಲ, ಅದೇ ವಿಷಯಿ ಅಂದ್ರೆ ನಾನು. ನಮ್ಮ ಆಸೆಗಳು ಸಾವಿರಾರು ಅಂತ ಅನಿಸಿದ್ರೂ ಪ್ರಾಚೀನ ಭಾರತೀಯ ಚಿಂತನೆ ಪ್ರಕಾರ ಮನುಷ್ಯನ ಎಲ್ಲಾ ಪ್ರಯತ್ನಗಳನ್ನ ಕೇವಲ 4 ಮೂಲಭೂತ ಹುಡುಕಾಟಗಳಾಗಿ ವಿಂಗಡಿಸಬಹುದು. ಇವನ್ನೇ ಪುರುಷಾರ್ಥಗಳು ಅಂತ ಕರೀತಾರೆ. ನಾವು ಮಾಡುವ ಪ್ರತಿ ಒಂದು ಕೆಲಸದ ಉದ್ದೇಶ ಗೊತ್ತಿದ್ದೋ ಗೊತ್ತಿಲ್ದೆಯೋ ಈ 4ರಲ್ಲಿ ಒಂದನ್ನ ಪಡೆಯೋದೇ ಆಗಿರುತ್ತೆ. ಈ 4ನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದ ಒಂದು ನಕ್ಷೆಯೇ ಸಿಕ್ಕ ಹಾಗೆ. ಮೊದಲನೇ ಮತ್ತು ಅತ್ಯಂತ ಬೇಸಿಕ್ ಹುಡುಕಾಟ ಅರ್ಥ. ಇದು ಬರೀ ದುಡ್ಡು ಅಂತಲ್ಲ, ಇದು ನಮ್ಮ ಒಳಗಿನ ಸುರಕ್ಷತೆ, ಸೆಕ್ಯೂರಿಟಿಗಾಗಿ ಇರುವ ಹಂಬಲ.
ಈ ಜಗತ್ತು ಯಾವಾಗ್ಲೂ ಬದಲಾಗ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಬದುಕಿಗೆ ಮತ್ತು ಮನಸ್ಸಿನ ನೆಮ್ಮದಿಗೆ ಒಂದು ಸ್ಥಿರವಾದ ಅಡಿಪಾಯ ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಇದೇ ಅರ್ಥದ ಹುಡುಕಾಟ. ಇದು ನಮ್ಮ ಜೀವನದ ಫೌಂಡೇಶನ್. ಈ ಅಡಿಪಾಯ ಸರಿಯಿಲ್ಲ ಅಂದ್ರೆ ಬೇರೆ ಯಾವ ಹುಡುಕಾಟಕ್ಕೂ ಮನಸ್ಸು ಹೋಗುವುದಿಲ್ಲ. ಈ ಅರ್ಥದ ಹುಡುಕಾಟ ನಮ್ಮ ಜೀವನದಲ್ಲಿ ಹಲವು ರೂಪಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆಗೆ ಊಟ, ಮೈಗೆ ಬಟ್ಟೆ, ತಲೆ ಮೇಲೆ ಒಂದು ಸೂರು. ಇದು ಅತ್ಯಂತ ಮೂಲಭೂತವಾದ ಅರ್ಥ. ಅದ್ರ ಜೊತೆಗೆ ನಾಳೆ ಏನಾಗುತ್ತೋ ಅನ್ನೋ ಚಿಂತೆ ಇಲ್ಲದೆ ಬದುಕೋಕೆ ಬೇಕಾದ ಹಣಕಾಸಿನ ಸ್ಥಿರತೆ, ಈ ಜಗತ್ನಲ್ಲಿ ಬದುಕೋಕೆ ಬೇಕಾದ ಶಿಕ್ಷಣ ಮತ್ತು ಸ್ಕಿಲ್ಸ್, ಸಮಾಜದಲ್ಲಿ ಒಂದು ಗೌರವ ಮತ್ತು ಕಷ್ಟ ಬಂದಾಗ ಜೊತೆಲಿ ನಿಲ್ಲೋಕೆ ಫ್ಯಾಮಿಲಿ, ಫ್ರೆಂಡ್ಸ್, ಇವೆಲ್ಲವೂ ಅರ್ಥದ ಭಾಗವೇ. ಇವೆಲ್ಲವೂ ನಮಗೆ ಒಂದು ರೀತಿಯ ಸೆಕ್ಯೂರಿಟಿ ಕೊಡುತ್ತೆ. ಒಮ್ಮೆ ನಮಗೆ ಈ ಮೂಲಭೂತ ಸುರಕ್ಷತೆ ಅಂದ್ರೆ ಅರ್ಥ ಸಿಕ್ಕಿದ್ಮೇಲೆ ನಮ್ಮ ಗಮನ ಸಹಜವಾಗಿಯೇ ಮುಂದಿನ ಹಂತಕ್ಕೆ ಹೋಗತ್ತೆ. ಬರೀ ಬದುಕಿದ್ರೆ ಸಾಲಲ್ಲ, ಲೈಫನ್ನ ಎಂಜಾಯ್ ಮಾಡಬೇಕು ಅಂತ ಅನ್ಸತ್ತೆ ಅಲ್ವಾ? ಇದನ್ನೇ ಕಾಮ ಅಂತ ಕರೆಯೋದು. ಇಲ್ಲಿ ಕಾಮ ಅಂದ್ರೆ ಕೇವಲ ಲೈಂಗಿಕ ಬಯಕೆ ಅಂತ ಅಲ್ಲ. ಅದು ಜೀವನದ ಎಲ್ಲಾ ರೀತಿಯ ಸೌಂದರ್ಯ, ಸುಖ ಮತ್ತು ಆನಂದವನ್ನ ಅನುಭವಿಸೋ ಬಯಕೆ. ಜೀವನಕ್ಕೆ ಬಣ್ಣ ತುಂಬೋದು, ಅದನ್ನ ಸುಂದರವಾಗಿಸೋದು ಈ ಕಾಮದ ಹುಡುಕಾಟ. ಈ ಕಾಮದ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಎಲ್ಲೆಡೆ ಇವೆ. ಒಂದು ಒಳ್ಳೆ ಹಾಡು ಕೇಳೋದು, ಸುಂದರವಾದ ಪೇಂಟಿಂಗ್ ನೋಡೋದು, ಹೊಸ ಜಾಗಗಳಿಗೆ ಟ್ರಾವೆಲ್ ಮಾಡೋದು, ರುಚಿಯಾದ ಊಟ ಮಾಡೋದು, ಇಷ್ಟವಾದ ಸ್ಪೋರ್ಟ್ಸ್ ನೋಡೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಇವೆಲ್ಲವೂ ಕಾಮದ ಅನ್ವೇಷಣೆಯೇ. ಇವು ನಮ್ಮ ಜೀವನಕ್ಕೆ ಒಂದು ರೀತಿಯ ರಿಚ್ನೆಸ್ ಕೊಡುತ್ತೆ. ಸರಿ, ಸುರಕ್ಷತೆ, ಅರ್ಥ ಮತ್ತು ಸುಖ, ಕಾಮ ಎರಡೂ ಸಾಕಷ್ಟು ಸಿಕ್ಕರೂ ಕೂಡ ನಮ್ಮಲ್ಲಿ ಹಲವರಿಗೆ ಇನ್ನೂ ಏನೋ ಒಂದು ಕೊರತೆ ಕಾಡುತ್ತೆ. ಇಷ್ಟೇನಾ ಲೈಫು ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಜೀವನಕ್ಕೆ ಒಂದು ಅರ್ಥ, ಒಂದು ಉದ್ದೇಶ ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ಇದೇ ಧರ್ಮದ ಹುಡುಕಾಟ. ಇದು ಕೇವಲ ನನಗೋಸ್ಕರ ಬದುಕೋದಲ್ಲ, ಒಬ್ಬ ಒಳ್ಳೆ ಮನುಷ್ಯನಾಗಿ ಸಮಾಜಕ್ಕೇನಾದ್ರೂ ಒಳ್ಳೇದು ಮಾಡ್ತಾ ಪ್ರಾಮಾಣಿಕತೆ, ಕರುಣೆ, ಸತ್ಯದಂತಹ ಮೌಲ್ಯಗಳಿಗೆ ತಕ್ಕ ಹಾಗೆ ಬದುಕೋದು. ನನ್ನ ಜೀವನಕ್ಕೆ ಒಂದು ದೊಡ್ಡ ಅರ್ಥವಿದೆ ಅನ್ನೋ ಭಾವನೆಯಿಂದ ಬದುಕೋದು. ಈಗ ನೋಡಿ, ಅರ್ಥ, ಕಾಮ ಮತ್ತು ಧರ್ಮ, ಈ ಮೂರೂ ಹುಡುಕಾಟಗಳನ್ನ ಗಮನಿಸಿದ್ರೆ ಅವುಗಳಲ್ಲೊಂದು ಕಾಮನ್ ಸ್ಟ್ರಾಟಜಿ ಇದೆ. ಈ ಮೂರರಲ್ಲೂ ಸಂತೋಷ, ತೃಪ್ತಿ ಅಥವಾ ಪೂರ್ಣತೆಯನ್ನ ಹೊರಗಿನಿಂದ ಪಡೆಯೋಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸುರಕ್ಷತೆಗಾಗಿ ಹೊರಗಿನ ಸಂಪನ್ಮೂಲಗಳು, ಸುಖಕ್ಕಾಗಿ ಹೊರಗಿನ ವಸ್ತುಗಳು ಮತ್ತು ಅನುಭವಗಳು, ಅರ್ಥಪೂರ್ಣತೆಗಾಗಿ ಹೊರಗಿನ ಒಳ್ಳೆ ಕೆಲಸಗಳು. ಎಲ್ಲದರಲ್ಲೂ ಸಂತೋಷದ ಮೂಲ ನಮ್ಮಿಂದ ಹೊರಗಿದೆ, ಅದನ್ನು ನಾವು ಹೊರಗಿನಿಂದ ಪಡಿಬೇಕು ಅನ್ನೋ ನಂಬಿಕೆ ಇದೆ. ಇದೇ ಆ ಮರೀಚಿಕೆಯನ್ನ ಬೆನ್ನಟ್ಟೋ ತಂತ್ರ. ಸರಿ, ಈ ಹೊರಗಡೆ ಹುಡ್ಕೋ ತಂತ್ರ ಯಾಕೆ ನಮಗೆ ಶಾಶ್ವತವಾದ ಶಾಂತಿಯನ್ನ ಕೊಡಲ್ಲ? ಎಲ್ಲರೂ ಇದನ್ನೇ ಮಾಡ್ತಿದ್ರು, ಯಾಕೆ ಆ ನಿಶ್ಶಬ್ದ ಹತಾಶೆ ಹಾಗೇ ಉಳಿದುಕೊಳ್ಳುತ್ತೆ? ಇದರ ಹಿಂದಿನ ಆಳವಾದ ಕಾರಣವನ್ನ ಈಗ ನೋಡೋಣ. ಸಂತೋಷ ನಿಜವಾಗಿಯೂ ಎಲ್ಲಿ ಅಡಗಿದೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ಒಳನೋಟವನ್ನ ಪಡೆಯೋ ಸಮಯವಿದು. ಇದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಸಂತೋಷ ಅನ್ನೋದು ವಸ್ತುವಿನಲ್ಲಿಲ್ಲ ಅನ್ನೋಕೆ ಎರಡು ಸಿಂಪಲ್ ಮತ್ತು ನಿರಾಕರಿಸಲಾಗದ ಸತ್ಯಗಳಿವೆ. ಮೊದಲನೆಯದು, ಜಗತ್ತಿನಲ್ಲಿರೋ ಯಾವುದೇ ಒಂದು ವಸ್ತು ಎಲ್ಲರಿಗೂ ಸಂತೋಷ ಕೊಡಲ್ಲ. ಒಬ್ಬರಿಗೆ ಇಷ್ಟವಾದ ಹಾಡು ಇನ್ನೊಬ್ಬರಿಗೆ ತಲೆನೋವು ತರಿಸ್ಬೋದು. ಎರಡನೆಯದು, ಯಾವುದೇ ಒಂದು ವಸ್ತು ಒಬ್ಬನೇ ವ್ಯಕ್ತಿಗೆ ಎಲ್ಲ ಟೈಮ್ನಲ್ಲೂ ಸಂತೋಷ ಕೊಡಲ್ಲ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಬಿಸಿ ಬಿಸಿ ಗುಲಾಬ್ ಜಾಮೂನ್. ತುಂಬಾ ಹಸಿದಾಗ ಅದು ಅಮೃತದ ತರ ಇರುತ್ತೆ, ಆದ್ರೆ ಹೊಟ್ಟೆ ಫುಲ್ ಆಗಿದ್ದಾಗ ಅದೇ ಗುಲಾಬ್ ಜಾಮೂನ್ ನೋಡಿದ್ರೇನೆ ಸಾಕಪ್ಪ ಅನ್ಸುತ್ತೆ. ಒಂದ್ವೇಳೆ ಸಂತೋಷ ಗುಲಾಬ್ ಜಾಮೂನ್ನಲ್ಲೇ ಇದ್ದಿದ್ರೆ ಅದು ಯಾವಾಗ್ಲೂ ಎಲ್ಲರಿಗೂ ಸಂತೋಷ ಕೊಡ್ಬೇಕಿತ್ತು ಅಲ್ವಾ? ಆದ್ರೆ ಹಾಗಾಗಲ್ಲ. ಅಂದೇ ಏನರ್ಥ? ಸಂತೋಷ ಅನ್ನೋದು ವಸ್ತುವಿನ ಗುಣ ಅಲ್ಲ. ಹಾಗಾದ್ರೆ ಸಂತೋಷ ವಸ್ತುವಿನಲ್ಲಿ ಇಲ್ಲ ಅಂದ್ರೆ ನಮಗೆ ಬೇಕಾದ್ದು ಸಿಕ್ಕಾಗ ಆ ಖುಷಿ ಎಲ್ಲಿಂದ ಬರುತ್ತೆ? ಆ ಆನಂದದ ಅನುಭವ ಎಲ್ಲಿಂದ ಬರುತ್ತೆ? ಆ ಕ್ಷಣದಲ್ಲಿ ನಮ್ಮ ಮನಸ್ಸಿನೊಳಗೆ ನಿಜವಾಗಿ ಏನಾಗ್ತಿರುತ್ತೆ? ಈ ಪ್ರಶ್ನೆ ನಮ್ಮನ್ನ ಈ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ನಿಮ್ಮ ಶೂ ಒಳಗೆ ಒಂದು ಸಣ್ಣ ಕಲ್ಲು ಸಿಕ್ಕಿ ಹಾಕ್ಕೊಂಡು ನೋವು ಕೊಡ್ತಿದೆ ಅಂತ ಅನ್ಕೊಳ್ಳಿ. ಪ್ರತಿ ಹೆಜ್ಜೆಗೂ ಅದು ಚುಚ್ಚುತ್ತೆ. ನಿಮ್ಮ ಗಮನವೆಲ್ಲ ಆ ನೋವಿನ ಮೇಲೆ ಇರುತ್ತೆ. ಆಮೇಲೆ ನೀವು ಕೂತು ಶೂ ತೆಗೆದು ಆ ಕಲ್ಲನ್ನ ಹೊರಗೆ ಬಿಸಾಕಿದಾಗ ಆಹ್ ಅಂತ ಒಂದು ನಿರಾಳತೆ ಬರುತ್ತೆ. ಆ ನಿರಾಳತೆಗೆ ಕಾರಣ ಏನು? ನೀವು ನಿಂತಿರೋ ನೆಲನಾ? ಖಂಡಿತ ಇಲ್ಲ. ನೋವಿಗೆ ಕಾರಣವಾಗಿದ್ದ ಆ ಕಲ್ಲು ಈಗ ಇಲ್ಲ ಅನ್ನೋದೇ ಆ ನಿರಾಳತೆಗೆ ಕಾರಣ. ಹಾಗೆಯೇ ನಮ್ಮ ಮನಸ್ಸಲ್ಲಿ ಒಂದು ಬಯಕೆ ಹುಟ್ಟಿದಾಗ ಅದು ಒಂದು ರೀತಿಯ ಮಾನಸಿಕ ಕಿರಿಕಿರಿ, ಒಂದು ಚಡಪಟಿಕೆಯನ್ನ ಉಂಟುಮಾಡುತ್ತೆ. ಆ ಬಯಕೆ ಈಡೇರಿದಾಗ ಆ ಚಡಪಟಿಕೆ ತಾತ್ಕಾಲಿಕವಾಗಿ ಶಾಂತವಾಗುತ್ತೆ. ಆ ಶಾಂತ ಸ್ಥಿತಿಯಲ್ಲೇ ನಮ್ಮ ಸಹಜವಾದ ಆನಂದ ಸ್ವರೂಪ ಹೊರಗಬರುತ್ತೆ. ಆದ್ರೆ ನಾವು ತಪ್ಪಾಗಿ ಆ ಹೊರಗಿನ ವಸ್ತುವಿಂದಲೇ ಈ ಆನಂದ ಬಂತು ಅಂತ ಅನ್ಕೊಂಡ್ಬಿಡ್ತೀವಿ. ಶೂವಿನಿಂದ ಕಲ್ಲು ತೆಗೆದ ನಿರಾಳತೆಗೆ ನೆಲವನ್ನ ಹೊಗಳಿದ ಹಾಗೆ.
ಅಂದರೆ ಅರ್ಥ ಇಷ್ಟೇ, ಸಂತೋಷ ಅನ್ನೋದು ಎಂದಿಗೂ ಹೊರಗಿನ ವಸ್ತುವಿನಲ್ಲಿ ಇರ್ಲಿಲ್ಲ. ಅದನ್ನ ನಾವು ಹೊರಗಿಂದ ತಗೊಳ್ಳೋಕ್ಕಾಗಲ್ಲ. ಸಂತೋಷ ನಮ್ಮೊಳಗೇ ಇದೆ. ವಾಸ್ತವವಾಗಿ ಅದು ನಮ್ಮ ಸಹಜ ಸ್ವಭಾವವೇ. ಶಾಂತಿ, ಆನಂದ, ಪೂರ್ಣತೆ ಇದು ನಮ್ಮ ಮೂಲ ಸ್ವರೂಪ. ಬಯಕೆಯ ಚಡಪಟಿಕೆಯನ್ನು ಮಾನಸಿಕ ಕಿರಿಕಿರಿ ತಾತ್ಕಾಲಿಕವಾಗಿ ನಿಂತಾಗ ನಮ್ಮೊಳಗೆ ಸಹಜವಾಗಿರೋ ಆನಂದ ತಾನಾಗಿಯೇ ಹೊರಗೆ ಬರುತ್ತೆ. ನಾವು ಸಂತೋಷವನ್ನ ಗಳಿಸ್ಬೇಕಾಗಿಲ್ಲ, ಅದನ್ನ ಮುಚ್ಚಿರೋ ಅಡೆತಡೆಗಳನ್ನ ತೆಗೆದ್ರೆ ಸಾಕು. ನಮ್ಮ ಈ ಸಹಜ ಸ್ವರೂಪವನ್ನ ಸೂರ್ಯನಿಗೆ ಹೋಲಿಸಬಹುದು. ಸೂರ್ಯ ಆಕಾಶದಲ್ಲಿ ಯಾವಾಗ್ಲೂ ಪ್ರಕಾಶಿಸ್ತಾನೆ ಇರ್ತಾನೆ. ಆದ್ರೆ ಕೆಲವೊಮ್ಮೆ ಮೋಡಗಳು ಬಂದು ಅದನ್ನ ಮುಚ್ಚಿಬಿಡುತ್ತೆ. ಮೋಡಗಳು ಬಂದಾಗ ಸೂರ್ಯ ಇಲ್ಲ ಅಂತಾರ್ತಾನಾ? ಅಲ್ಲ, ಕೇವಲ ನಮಗೆ ಕಾಣಿಸ್ತಿಲ್ಲ ಅಷ್ಟೇ. ಹಾಗೆಯೇ ನಮ್ಮ ಆನಂದ ಸ್ವರೂಪ ಅನ್ನೋ ಸೂರ್ಯ ನಮ್ಮೊಳಗೆ ಯಾವಾಗ್ಲೂ ಪ್ರಕಾಶಿಸ್ತಾನೆ ಇರ್ತಾನೆ. ನಮ್ಮ ಆಸೆಗಳು, ಭಯಗಳು, ಯೋಚನೆಗಳು ಅನ್ನೋ ಮೋಡಗಳು ಬಂದು ಅದನ್ನ ತಾತ್ಕಾಲಿಕವಾಗಿ ಮುಚ್ಚತಷ್ಟೆ. ಒಂದು ಬಯಕೆ ಈಡೇರಿದಾಗ ಆ ಒಂದು ಮೋಡ ಸರಿದ ಹಾಗೆ ಆಗತ್ತೆ ಮತ್ತು ಆ ಕ್ಷಣಕ್ಕೆ ನಮಗೆ ನಮ್ಮೊಳಗಿನ ಸೂರ್ಯನ ದರ್ಶನವಾಗುತ್ತೆ. ಅರ್ಥ, ಕಾಮ, ಧರ್ಮ ಅನ್ನೋ ಮೊದಲ 3 ಹುಡುಕಾಟಗಳ ಮಿತಿಗಳನ್ನ ನಾವು ಈ ರೀತಿ ಅರ್ಥ ಮಾಡ್ಕೊಂಡಾಗ, ಅಂದ್ರೆ ಸಂತೋಷ ಹೊರಗಿಲ್ಲ, ನಮ್ಮಲ್ಲೇ ಇದೆ ಅಂತ ಅರಿತಾಗ, ಆಗ ಮಾತ್ರ 4ನೇ ಮತ್ತು ಅಂತಿಮ ಅನ್ವೇಷಣೆಯ ಮಹತ್ವ ನಮ್ಗೆ ಗೊತ್ತಾಗತ್ತೆ. ಇದು ನಮ್ಮ ಅರಿವಿನ ಮುಂದಿನ ಸಹಜ ಹಂತ. ಈ ಅಂತಿಮ ಪುರುಷಾರ್ಥವೇ ಮೋಕ್ಷ, ಅಂದ್ರೆ ಸ್ವಾತಂತ್ರ್ಯ. ಆದ್ರೆ ಇದು ನಾವಂದ್ಕೊಂಡಿರೋ ಸ್ವಾತಂತ್ರ್ಯ ಅಲ್ಲ, ಇನ್ನಷ್ಟು ವಸ್ತುಗಳನ್ನ ಪಡೆಯೋ ಸ್ವಾತಂತ್ರ್ಯ ಅಲ್ಲ ಇದು. ನಿಜವಾದ ಮೋಕ್ಷ ಅಂದ್ರೆ ನಮ್ಮ ಸಂತೋಷಕ್ಕಾಗಿ ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತವಾಗಿರೋ ಸ್ಥಿತಿಯಿಂದ, ನಮ್ಮ ಬಯಕೆಗಳ ಗುಲಾಮಗಿರಿಯಿಂದಲೇ ಸಂಪೂರ್ಣವಾಗಿ ಫ್ರೀಯಾಗೋದು. ಇದು ಏನನ್ನೂ ಪಡೆಯೋ ಸ್ವಾತಂತ್ರ್ಯ ಅಲ್ಲ, ಬದಲಿಗೆ ಯಾವುದರಿಂದಲೂ ಬಿಡುಗಡೆ ಹೊಂದುವ ಸ್ವಾತಂತ್ರ್ಯ. ಹೊರಗಿನ ವಸ್ತುಗಳು ನಮ್ಮನ್ನ 2 ರೀತಿಯಲ್ಲಿ ಗುಲಾಮರನ್ನಾಗಿಸುತ್ತೆ. ಇದೊಂದು ರೀತಿಯ ಟ್ರ್ಯಾಪ್. ಮೊದಲನೇದು, ಅವು ನಮ್ಮ ಹತ್ರ ಇಲ್ಲದಿದ್ದಾಗ ಅವುಗಳನ್ನ ಪಡೆಯಲೇಬೇಕು ಅನ್ನೋ ಗೀಳಿನಿಂದ ನಾವು ಬಳಲ್ತೇವೆ. ಎರಡನೇದು, ನಾವು ಬಯಸಿದ್ದು ಸಿಕ್ಕಾಗ್ಲೂ ನಾವು ಫ್ರೀ ಆಗಲ್ಲ. ಅವು ನಮ್ಮ ಹತ್ರ ಇದ್ದಾಗ ಅವನ್ನ ಉಳಿಸ್ಕೊಳ್ಳೋ ಚಿಂತೆ ಮತ್ತು ಅದನ್ನ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ ನಮ್ಮನ್ನ ಕಾಡತ್ತೆ. ಹೀಗೆ ವಸ್ತುಗಳು ಇದ್ರೂ ಕಷ್ಟ, ಇಲ್ಲದಿದ್ರೂ ಕಷ್ಟ. ನಮ್ಮ ಮನಸ್ಸಿನ ಶಾಂತಿ ಯಾವಾಗ್ಲೂ ಹೊರಗಿನ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೇ ನಿಜವಾದ ಗುಲಾಮಗಿರಿ. ಈ ಮೋಕ್ಷ ಅಥವಾ ಸ್ವಾತಂತ್ರ್ಯದ ಹಂಬಲ ಇದೆಯಲ್ಲ, ಅದು ನಮ್ಮೊಳಗೆ ಸಹಜವಾಗೇ ಇರುತ್ತೆ. ಇದನ್ನ ಪಂಜರದಲ್ಲಿ ಹುಟ್ಟಿದ ಪಕ್ಷಿಗೆ ಹೋಲಿಸಬಹುದು. ಆ ಪಕ್ಷಿ ಯಾವತ್ತೂ ಆಕಾಶವನ್ನ ನೋಡಿಲ್ಲ, ಹಾರಾಟದ ಅನುಭವವೇ ಅದಕ್ಕಿಲ್ಲ. ಅದಕ್ಕೆ ಪಂಜರವೇ ಜಗತ್ತು. ಆದ್ರೂ ಅದರೊಳಗೆ ಹಾರಬೇಕು ಅನ್ನೋ ಒಂದು ಆಳವಾದ, ವಿವರಿಸಲಾಗದ ತುಡಿತ ಇರುತ್ತೆ. ಯಾಕಂದ್ರೆ ಅದು ಅದರ ಸ್ವಭಾವ. ಹಾಗೆ ನಾವು ಈ ಸೀಮಿತ ಜೀವನದಲ್ಲಿ ಬಂಧಿತರಾಗಿದ್ರೂ ನಮ್ಮೊಳಗೆ ಆ ಅಸೀಮ ಸ್ವಾತಂತ್ರ್ಯಕ್ಕಾಗಿ ಒಂದು ಸಹಜವಾದ ಹಂಬಲ ಇದ್ದೇ ಇರುತ್ತೆ. ಅದು ನಮ್ಮ ನಿಜ ಸ್ವಭಾವದ ಕೂಗು. ನಮ್ಮ ಈ ಪೂರ್ತಿ ಹುಡುಕಾಟ ಇದೆಯಲ್ಲ, ಇದೊಂದು ಸುಂದರವಾದ ವಿಪರ್ಯಾಸ. ನಾವು ನಮ್ಮ ಕುತ್ತಿಗೆಯಲ್ಲೇ ಇರೋ ಒಂದು ಅಮೂಲ್ಯವಾದ ಹಾರವನ್ನ ಎಲ್ಲೆಲ್ಲೋ ಹುಚ್ಚರ ಹಾಗೆ ಹುಡುಕ್ತಿದ್ದೀವಿ. ಅದನ್ನ ಕಳೆದುಕೊಂಡೇ ಅಂತ ಅಂದುಕೊಂಡು ದುಃಖ, ಆತಂಕದಲ್ಲಿ ಮುಳುಗಿದ್ದೀವಿ. ಆದ್ರೆ ಆ ಹಾರ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಅದು ನಮ್ಮ ಜೊತೆಯಲ್ಲೇ ಇದೆ. ಹಾಗೆಯೇ ನಾವು ಹೊರಗೆ ಹುಡುಕ್ತಿರುವ ಆ ಶಾಂತಿ, ಆ ಸಂತೋಷ, ಆ ಪೂರ್ಣತೆ, ಅದು ಬೇರೆಲ್ಲೂ ಇಲ್ಲ. ಅದು ನಮ್ಮ ನಿಜ ಸ್ವರೂಪವಾಗಿಯೇ ನಮ್ಮೊಂದಿಗೆ ಯಾವಾಗ್ಲೂ ಇದೆ. ಹಾಗಾದ್ರೆ ಮುಂದಿನ ದಾರಿ ಯಾವುದು? ಅದು ಇನ್ನಷ್ಟು ವಸ್ತುಗಳನ್ನ ಸಂಪಾದಿಸೋದಲ್ಲ, ಇನ್ನಷ್ಟು ಮರೀಚಿಕೆಗಳನ್ನ ಬೆನ್ನಟ್ಟೋದಲ್ಲ. ಬದಲಿಗೆ ನಮ್ಮ ದೃಷ್ಟಿಯನ್ನ ಹೊರಗಿನಿಂದ ಒಳಗೆ ತಿರುಗಿಸೋದು. ಆತ್ಮವಿಚಾರದ ಮೂಲಕ, ಅರಿವಿನ ಕನ್ನಡಿಯ ಮೂಲಕ ನಮ್ಮೊಳಗೆ ಯಾವಾಗ್ಲೂ ಇದ್ದ ಆ ಸತ್ಯವನ್ನ, ಆ ಪೂರ್ಣತೆಯನ್ನ ಕಂಡುಕೊಳ್ಳೋದು. ಇದರರ್ಥ ಜಗತ್ತನ್ನ ಬಿಟ್ಟು ಓಡಿಹೋಗೋದಲ್ಲ. ಇದರರ್ಥ ಕೊರತೆಯ ಭಾವನೆಯಿಂದ ಬದುಕೋ ಬದಲು ಆಂತರಿಕ ಪೂರ್ಣತೆಯ ಅಡಿಪಾಯದ ಮೇಲೆ ನಿಂತು ಜೀವನವನ್ನ ಎದುರಿಸೋದು. ಆಗ ನಮ್ಮ ಇಡೀ ಬದುಕನ್ನ ಕಾಡುತ್ತಿದ್ದ ಆ ನಿಶ್ಶಬ್ದ ಪ್ರಶ್ನೆಗೆ, ನನಗೆ ನಿಜವಾಗಿಯೂ ಏನು ಬೇಕು ಅನ್ನೋ ಪ್ರಶ್ನೆಗೆ ನಿಜವಾದ ಉತ್ತರ ಸಿಗುತ್ತೆ. ಆ ಉತ್ತರ ಹೊರಗಿಲ್ಲ, ಅದು ನಮ್ಮೊಳಗೆಯೇ ಅಡಗಿದೆ.